ಇನ್ನು ನನ್ನ ಭಾಷೆಯಲ್ಲಿ ಸಸ್ಯಶಾಸ್ತ್ರ ಭಾಷೆಯಲ್ಲಿ ಆತ್ಮೀಯ ಪ್ರೀತಿಯ ಮೊಗ್ಗುಗಳೇ. ಯಾಕೆ ಮೊಗ್ಗುಗಳು ಆಮೇಲೆ ಹೇಳ್ತೀನಿ. ರಾಷ್ಟ್ರ ಕೊಟ್ಟು ಸಸ್ಯ ಮೊಗ್ಗುಗಳು. ಇಲ್ಲಿ ನಾನು ಹೇಳಿದೆಲ್ಲ ಸಿದ್ದೇಶ್ವರ ಅಂತ ರಿಟೈರ್ಡ್ ಪ್ರೊಫೆಸರ್ ಆಫ್ ಬಾಟ್ನಿ. ಐ ಸರ್ವ್ಡ್ ಇನ್ ಕೇಲಿ ನಿಜಲಿಂಗಪ್ಪ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಒಂದು ಸಂಸ್ಥೆ ಎಸ್ ನಿಜಲಿಂಗಪ್ಪ ಮಹಾವಿದ್ಯಾಲಯ. ಅಲ್ಲಿ 34 ವರ್ಷ ಸೇವೆ ಮಾಡಿ ರಿಟೈರ್ಡ್ ಆಗಿ 16 ವರ್ಷ ಆಯಿತು. ಈ 16 ವರ್ಷದಿಂದ ನಾನು ಕಲ್ತಿದ್ದು ಹಳ್ಳಿಲಿ ನಿಮ್ಮಂಗೆ ಕೂತ್ಕೊಂಡು ಕನ್ನಡ ಮೇಲೆ ಆಗಿ ಹೈಸ್ಕೂಲ ಇನ್ನೇನು ಬೇರೆ ಕಡೆನೆಲ್ಲ ಇಲ್ಲೇ ಅಕ್ಕಪಕ್ಕದ ದುಡ್ಡಾಗ ಓದಿದ್ದ. 60 ವರ್ಷ ಮುಂಚೆ ನಿಮ್ಮಂಗೆ 60 ವರ್ಷ ಮುಂಚೆ ಈಗ ನನ್ನ ಮುಖಗಳು ನಿಮ್ಮಂಗೆ ಕಾಣವು ಅಲ್ಲೆಲ್ಲ ನೋಡಲ್ವಾ. ಆ ನೆನಪಿಗೆ ನಿಮ್ಮ ಜೊತೆಗೆ ನಾನಿತ್ತು ನಿಮ್ಮಂಗೆ ಲೆವೆಲಿಗೆ ಬಂದು ಖುಷಿಪಟ್ಟು ಹೋಗ್ತೀನಿ. ಒಂದು ಟಾನಿಕ್ ಕುಡಿದು ಹೋಗ್ತೀನಿ. ನಿಮ್ಮಗಳ ಒಂದು ಆತ್ಮೀಯತೆ, ಪ್ರೇಮ ವಿಶ್ವಾಸತೆ, ಪ್ರೀತಿ ವಿಶ್ವಾಸತೆ. ಅದರಿಂದ ಇಲ್ಲಿ ಬಹಳ ನೆನಪಾಗ್ತದೆ. ಮಕ್ಕಳು ಹೇಳಿದ್ನಲ್ಲ, ಸರ್ಕಾರಿ ಸೌಲಭ್ಯಗಳಲ್ಲಿ ನಾನು ಹೇಳಿದ ಕಲಿತಿದ್ದು ಹಳ್ಳಿ ಇಲ್ಲ, ಕಲಿಸಿದ್ದು ರಾಜಧಾನಿ. 34 ವರ್ಷ ದೊಡ್ಡ ರಾಜಧಾನಿ ಸೇರಿಬಿಟ್ಟೆ. ದೈವ ಮನಸ್ಸಿಗೆ ಸೌಲಭ್ಯಗಳು ನಮ್ಮ ಮಕ್ಕಳು ನಾನು ಬೆಂಗಳೂರು ಸೇರಿಕೊಂಡೆ, ಮಕ್ಕಳ ಜನರಾದರೂ ದೊಡ್ಡದಾಗಿ ಹೋದ್ರು, ವಿದೇಶಕ್ಕೆ ಹೋದ್ರು, ಅದೆಲ್ಲ ನನ್ನ ಸಂತೋಷ. ಭಾಳ ಖುಷಿ ಆಯಿತು. ಏನು ಹೇಳಿ ತಪ್ಪೇನಿಲ್ಲ ಸರ್, ಅದು ಬೆಳಗ್ಗೆ ಪ್ರೇರಣೆ ಅದು ತಪ್ಪೇನಿಲ್ಲ. ಏನಾಗುತ್ತೆ, ನನಗೆ ಬಂದ 4 ವಾಲಂಟಿಯರ್ ಬಂದಾಗ ನಾನು ಹೇಳ್ಕೊಂಡ್ರೆ ಕೊಚ್ಚೆ ಹೋಗಂದ್ರು ಬಡಾಯಿ ಆಗಿಬಿಡ್ತದೆ. ಅದಾಗಬಾರ್ದು. ನನ್ನ ಕೊರತೆ ಏನು, ನಮ್ಮ ಮಕ್ಕಳು ನಮ್ಮ ಸುತ್ತಮುತ್ತ ನಮ್ಮ ಬಿಡ್ಡೆವು ಒಂದು ಕಾಲಕ್ಕೆ ಕೇಳ್ರಪ್ಪ ಕರ್ನಾಟಕದಲ್ಲೇ ಇದು ವಿದ್ಯಾನಗರ. ದೊಡ್ಡ ಜನಸಂಖ್ಯೆಯೂ ದೊಡ್ಡದು, ವಿದ್ಯಾಸಂಖ್ಯೆ ದೊಡ್ಡದಿತ್ತು. ನಮ್ಮೂರು ಸಲ್ವಮನಹಳ್ಳಿ ನಮ್ಮದು. ಉದ್ದಿಕೆರೆ ಪಕ್ಕದ ಮಲ್ಪಳ್ಳಿ ದಾಟಿ ಹೋಗ್ತಿರಲ್ಲ, ಆ ಊರು ನಂದು. ಎಷ್ಟು ಜನ ಖುಷಿ ಹೋಗಿಲ್ಲ ಏನು ಸಂಬಂಧ ನಮ್ಮ ಕಡೆನ ಮನಸ್ಸಿಗೆಲ್ಲ ಕಿವಿಯ ಖುಷಿ ಆಗಿ ನಿಮಗೆ ಅಲ್ವಾ. ನಮಗೆ ಆ ಥರದಲ್ಲಿ ಬಂದಲ್ಲ ಸ್ವಭಾವಕ್ಕೆ. ಸೊ ಬೆಳೆದಿದ್ದು ಈ ಥರ ಅಂದಾಗ ಆ ಮೊಗ್ಗುಗಳು ಸರ್ಕಾರಿ ಸೌಲಭ್ಯಗಳು ಭಾಳ ಕಡಿಮೆ. ನಮ್ಮ ದೊಡ್ಡದಾಗಿ ಬೆಳೆದ್ರಲ್ಲಿ ನಮ್ಮ ಮಕ್ಕಳು ಜನರಾಗ ದೊಡ್ಡದಲ್ಲ. ಊರು ಮಕ್ಕಳು, ರೈತಾಪಿ ಮಕ್ಕಳು, ಕಷ್ಟಜೀವಿಗಳ ಮಕ್ಕಳು ದೊಡ್ಡದಾಗಿ ಹೆಸರು ಮಾಡಿ ನೋಡಿದ್ರೆ ಎಲ್ಲೆಲ್ಲ ಎಲ್ಲ ಹಳ್ಳಿಯ ವಾತಾವರಣದಲ್ಲಿ ದೊಡ್ಡರಾಗಿ ಹೋಗಿರೋದು. ಅವ್ರು ಯಾರು ಇಂಜಿನಿಯರು, ದೊಡ್ಡ ಕಾಂಟ್ರಾಕ್ಟರ್ ಯಾರವರು ಇಂಜಿನಿಯರು. ಎಲ್ಲಿ ಬೆಳೆದ್ರು ದಿಢೀರ್ ಬಂದ್ರೆ ನಿಂತಿದ್ರೆ ಇಲ್ಲ ಹೋಗಿ ಊರು ಕಡೆ ನಮ್ಮಂಗೇನೆ ದೊಡ್ಡದಾಗಿ ಹೋದ್. ಆ ಥರ ನೀವುಗಳು ಹೋದ್ರೆ ನಮ್ಮ ಬಳಗ, ನಮ್ಮ ಗುಂಪು, ನಮ್ಮ ಗೆಳೆಯರು ಆಮೇಲೆ ಖುಷಿ ಆಗುತ್ತೆ ಅಂತ ಮಾಡ್ಕೊಳ್ಳಿ. ನನಗೇನು ಯಾಕೆ ಆ ಮಹತ್ವಗೆ ನಿಮ್ಮ ಮಕ್ಕಳು ಅರಳಿ ಪರಿಮಳ. ನನ್ನ ಮಕ್ಕಳು ವಿದೇಶದಲ್ಲಿ ಪರಿಮಳ ಬೀಳ್ತದವೆ, ಅರಳಿದ್ರು. ನನ್ನ ಕಾಲೇಜ್ ನಾನು ಪಾಠ ಮಾಡಿದ್ದಲ್ಲ ಬೆಂಗಳೂರಲ್ಲಿ 34 ವರ್ಷ. ಆ ಮಕ್ಕಳೆಲ್ಲ ವಿದೇಶಗಳಲ್ಲಿ ನಾನು ಅಲ್ಲಿ ಹೋದಾಗೆಲ್ಲ ಇಲ್ಲಿ ನಿಮ್ಮ ಈ ಗುರುಗಳ ಮಕ್ಕಳೇ ಅಲ್ಲೆಲ್ಲ ಕಾಣ್ತಾರೆ, ನಮಸ್ಕಾರ ಸಾಲು ಖುಷಿ ಆಗೋರು ಅಭಿಮಾನ ಆಗುತ್ತೆ. ನನ್ನ ಯೋಗ ಅಲ್ಲೆಲ್ಲ ನೋಡಿದೆ. ದೇವರ ವ್ಯವಸ್ಥಿತವಾಗಿ ಇಟ್ಟಾಗ ನಾನು ಒಂದು 4 ಜನಕ್ಕೆ ಆಗಲ್ಲ ಅನ್ನೋ ಮಟ್ಟಿಗೆ ಬಂದು ಫಸ್ಟ್ PUC ಮಕ್ಕಳಿಗೆ ಪಾಠ ಮಾಡೋಕ್ಕೆ ಹೋಗ್ತೀನಿ. ಫಸ್ಟ್ PUC ಮಕ್ಕಳಿಗೆ ಬೋಧನಾ ಒಂದು ಪ್ರೇರಣಾ ಪಾಠ ಬೇಕು, ಮೋಟಿವೇಟ್ ಕ್ಲಾಸು. ನಿಮಗೆಲ್ಲ ಏನಾಗಿರುತ್ತೆ, ಕೀಳರಿಮೆ, ಕುಬ್ಜ ಮನಸ್ಸು, ನನಗೆಲ್ಲ ಆಗಿದ್ದಾಗ ನಾನೇ ಮೊದಲು ಪಾಸ್ ಆಗ್ತೇನೆ. ನೆಂಟರೆಷ್ಟು ಮಂದಿ ಇವತ್ತು ಮಂಡ್ಯ ನೋಡಿ ಪಾಸ್ ಆಗುತ್ತಲ್ಲ ಅನ್ನೋ ಮಟ್ಟಿಗೆ ಅಳು ಬಿಸಾಕ್ಯಾರ ನಿಮ್ಮನ್ನ. ಕೀಳರಿಮೆ ಸೇರ್ಕೊಂಡ್ಬಿಟ್ರೆ ದಿನಾ ಕೊಲ್ತದೆ ನಿಮ್ಮನ್ನ. ನಾವು ಹಂಗೆ ಒದ್ದಾಡ್ತಾರಪ್ಪ. ನಮಗೂ ಮಪ್ಪ ದೊಡ್ಡದಾದ ಜಮೀನ್ದಾರ, ಒಂದು 120 ಎಕರೆ ಜಮೀನ್ದಾರ ಅಪ್ಪ. ಅದು ನಮಗೆ ನಮ್ಮನ್ನು ಕಷ್ಟವೇ ಬೆಳೆಸ್ತು. ನಮ್ಮೂರು ನೋಡಿ, ಇಲ್ಲಿ ದೊಡ್ಡ ವಿದ್ಯಾವಂತರು. ನಮ್ಮೂರು ಕುಗ್ರಾಮ, ಸಣ್ಣೂರು, ಅದರಲ್ಲೇ ವಿದ್ಯಾವಂತ ಊರು ನಮ್ಮ ಹೆಸರು ಮಾಡಿದ್ದು. ಗಂಡಟ್ಟೆ ಸಲ್ವಮನಹಳ್ಳಿ ಮೇಡಮ್ ಅವತ್ತಿಗೆ ಹೆಸರು. ನಮ್ಮ ಕಾಲದಲ್ಲಿ ಆ ಥರ ನಮಗೆ ಎಚ್ಚರ ಊರ ಹೆಸರು ಇಡುತ್ತೆ ಅಂತ ನಾವು ಊರಿಗೆ ಎಚ್ಚರ ಇರಬೇಕಂತ ಬೆಳೆದವಲ್ಲ. ನಮ್ಮನೆ ಇವತ್ತು ಹೇಳ್ತೀನಿ ಪ್ರೇರಣೆ ಅಂತ ಹೇಳಿದಲ್ಲ ಮಾಸ್ಟ್ರು. ನಮಗೆ ಆ ಸಲ್ವಮನಹಳ್ಳಿಲಿ ನಮ್ಮ ತಂದೆ ಇಲ್ಲಿ ಹಾಕಿದ್ರು ಫೋಟೋ ಅಪ್ಪ ಅಮ್ಮ. ಇದರಲ್ಲಿ ಇವರ ಮೊಮ್ಮಕ್ಕಳು ಉತ್ಪ್ರೇಕ್ಷೆ ಹೇಳ್ತಿಲ್ಲ. ಇವರು ಮೊಮ್ಮಕ್ಕಳು 11 ಜನ ಹೊರದೇಶದಲ್ಲ ಇವತ್ತು ಮೊಮ್ಮಕ್ಕಳು. ಅದ್ರಾಗೆ ನನ್ನ ಮಕ್ಕಳು 3. ಒಬ್ಬಳು ಮಗಳು ಡೆಂಟಲ್ ಡಾಕ್ಟ್ರು, ಇಲ್ಲೇ ಎಲ್ಲ ಓದ್ತು, ಈ ಥರ ಪೈಸೆ ತಂದಿದ್ದು ಊರಾಗಿನ. ಇನ್ನು ಮಗ ನೀರೋ ಸಜ್ಜನ, ಅವನು ಬೇರೆ ದೇಶಕ್ಕೆ ಹೋದ. ಅದು ವಿದೇಶಕ್ಕೆ ಹೋಗಿ ದೊಡ್ಡದಲ್ಲ, ಅದು ಹೇಳಿಲ್ಲ ನಾನು. ಒಟ್ಟು ವಿದ್ಯಾವಂತರಾಗಬೇಕು, ಚೆನ್ನಾಗಿ ಊರಿಗೆ ಹೆಸರು ಹೆಸರು ಬರಬೇಕು ಆಯಿತಾ. ಇನ್ನು
ಮಗ ಇಂಜಿನಿಯರ್ ಆದರೆ ಅವನು ಅಮೆರಿಕದಾಗಂದರೆ ನಾವು 6 ತಿಂಗಳಲ್ಲಿ ಹೋಗ್ತೀವಿ ವರ್ಷಾನ. ಇನ್ನು 6 ತಿಂಗಳು ಬಂದರೆ ನೀವೇ ನೆನಪು ನನಗೆ, ನೀವೇ ನೆನಪು ಊರು ಮಕ್ಕಳು. ಹಂಗಾಗಿ ಊರ ಮಕ್ಕಳಿಗೆ ಈ ಸೈಕಲ್ ಪಂಚರ್ ಆದಾಗ ಹೋಗಿ ಗಾಳಿ ಹಾಕ್ಸಂತಿರಲಿಲ್ಲ, ಮುಂದೆ ಹೊಡಕ್ತಾರೆ ತುಂಬಿತು ಗಾಳಿ. ಆ ಗಾಳಿ ತುಂಬ ಕೆಲಸ ನನ್ನದು. 450 ಕಾಲೇಜ್ ಹೋಗಿ ಆ ಮಕ್ಕಳ ಜೊತೆಗೆ ಆ ಸಣ್ಣ ಮಕ್ಕಳಿಗೆ ಪ್ರೇರಣೆ ಆಗ್ಬೇಕು ನಿಮಗೆ. ಮೇಡಮ್ ಒಂದು 5 ನಿಮಿಷ ತಗೊಳ್ಳಲ್ಲ ಹೆಚ್ಚಿಗೆ ಈ ರಂಗ ಅಷ್ಟೊಂದು ವ್ಯವಸ್ಥೆ ಮಾಡಿದರೆ ಒಂದು ಹೆಚ್ಚಿಗೆ ಹೇಳ್ತೀನಿ. ನಿಮ್ಮದು ನಾನು ಅಷ್ಟೇನು ಹೇಳಲ್ಲ, ಅವಾಗ ಅವ್ರು ಇರುವಾಗುತ್ತೆ. ಅದಕ್ಕೆ ಆ ಥರ ಅದೆಲ್ಲ ಪ್ರೇರಣೆ ಪಾಠ ಎಕ್ಸ್ಪ್ಲೇನ್. ನಿಮಗೆ ಸಣ್ಣರಾದ ನೀವು ಹೋಗ್ಬೇಕು ಅಜ್ಜಾಜಿಗಳು ಅವ್ರಿಗೆ ಗ್ರೇಟ್ ರಿಲೀಫ್. ಹೊಸದಪ್ಪ ನಮ್ಮ ಮಗಳು ಫಸ್ಟ್ ಕ್ಲಾಸ್ ಬದಲಪ್ಪ ಹಿಡಿಯರ ಆ ಮಕ್ಕಳನ್ನ ಕಾಲೇಜ್ ಹೆಸರು, ಸ್ಕೂಲಿಗೆ ಹೆಸರು. ಹಂಗೆ ಆ ಒಂದು ಬೆಳಿಬೇಕು ನೀವು, ಆ ಪ್ರೇರಣೆ ಆಗಬೇಕು. ಫಸ್ಟ್ ಸಂಭ್ರಮ ಅವು ಆ ಮಕ್ಕಳಿಗೆ, ಸೆಕೆಂಡ್ SSLC. ಆದ್ರಿಂದ ನಮ್ಗೆ ಯಾಕೆ ನಮ್ಮ ಸ್ಥಿತಿಗಿದ್ದಾರಲ್ಲ SSLC ಆಗಲಿಲ್ಲ, ಓದಲಿಲ್ಲ, ಬರಲಿಲ್ಲ, ಅಡ್ಯಾಡ್ತಪ್ಪ ಭೂಮಿಗೆ ಭಾರವಾಗಿ ಬೇಜಾರಾಗ್ತರೋ. ಎಲ್ಲರೂ ಬದುಕೆ ದೊಡ್ಡದಲ್ಲ, ಮನಸ್ಸು ಕೊಡಲ್ಲ. ಒಳ್ಳೆ ಸಂದರ್ಭ ಮನಸ್ಸು ಕೊಟ್ಬಿಟ್ರೆ ಏನೆಲ್ಲ ಆಗ್ತದೆ, ನೀವು ಕೊಡೋದೇ ಇಲ್ಲ. ಟ್ರೈನ್ ಆಗಬೇಕು. ಯಾಕಾಗಲ್ಲ, ಮಾಡಿ ತೋರಿಸ್ತೀನಿ. ಇಷ್ಟೆಲ್ಲ ಹೇಳಿರ್ತೀರ, ಮನೆಗೆ ಹೋಗ್ತೀರಾ. ಈ ಪ್ರೈಸ್ ತಗೊಂಡು ಹೋದಾಗ ಅವಮ್ಮ ಹೇಳ್ತಾಳೆ, ಭಾರತ ಹೇಳಿರ್ತಾರೆ ನಿಮಗೆ, ನಾನು ಜಾಣೆ ಇದ್ದೆ ಕಂಡ್ರೆ ಏನು ಮಾಡೋದು, ಕೂಡಿ ಬರಲಿಲ್ಲ, ಅಪ್ಪ ಕಷ್ಟ ಇತ್ತು, ಮುಂದೆ ಓದಿಸ್ಲಿಲ್ಲ, ತಡ ಆಯಿತು, ಮದುವೆ ಮಾಡಿದೆ, ನೀವು ಬಿಡ್ತಿದ್ರಿ ನೋಡ, ನಿಮ್ಮ ಮುಖಾಂತರ ಕನಸು ಕಾಣ್ತೀವಿ ಹೇಳ್ತಿರ್ತೇವೆ. ಅಮ್ಮ ಶುರು ಮಾಡಿದ ನಾನು ಹೊಟ್ಟೆ ಓದ್ ಊಟ ಕೊಡು. ಇಂಥ ಮನಸ್ಸಿಗೆ ಹೊರತು ಅದೇನು ಹೇಳೋದು. ನಾನು ಕೇಳ್ತೀನಿ, ಆಗಿಸ್ತೀನಿ, ಕಷ್ಟಪಡ್ತೀನಿ. 2 ವರ್ಷ ನಮ್ಮ ಕಾಯಂ SSLC ಚೆನ್ನಾಗಿ ಪಾಸ್ ಆಗ್ತೀನಿ. ಮುಂದೆ CET PUC ಮಹತ್ವದದು. ಇದೊಂದು ಸಂದರ್ಭ. ಒಳ್ಳೊಳ್ಳೆ ಕಾಲೇಜ್ ಸೇರ್ಬೇಕಂದ್ರೆ, ಒಳ್ಳೊಳ್ಳೆ ಮಾರ್ಕ್ಸ್ ಕೊಡ್ಬೇಕಂದ್ರೆ ಇಲ್ಲಿ SSLC ಮೇನು. ಅವಾಗ ನೀವು ಕಾಣ್ತಾರೆ ಕಣ್ಣಿಗೆ, ನೀವು ಕಣ್ಣಿಗೆ ಕಾಣೋದು ಯಾವಾಗ SSLC ಮಾಡಿಬಿಟ್ಟು ದೊಡ್ಡದಾಗ ಮಗಳು ಬಿಡಿಸ್ಬಿಡ್ತಾರೆ. ಓದೋದೇ ಮೈ ಬಗ್ಸಿ ಬೆವರು ಸುರಿಸಿ ಕಷ್ಟ ಹೇಳಿದ್ರೆ ನೀವು ಕತೆ ಓದಿಲ್ಲ ಮಾಡ್ಯಾರ ಪಾಠ. ಅಮ್ಮಗಳು ನಿಮಗೆ ಇದೇ ಜನರು ಎಲ್ಲ ಇಲ್ಲಿ ಶ್ರೀಮಂತರೆಲ್ಲ ಇಲ್ಲಿ ಒಂದು ಧನ್ಯರಾಗ್ತಾರೆ ಅಪ್ಪ ಅಮ್ಮ. ಮುಂದೆ SSLC ನಾನು ಯಾಕೆ ಕೊಡ್ತಿದ್ದೀನಿ, 9ನೇ ಕ್ಲಾಸ್ SSLC ಪಟ್ಟವರೆಲ್ಲ ಕಾಲು ಕೊಡೋಕ್ಕೆ ಬರೋಕ್ಕೆ ಹೋಗಲ್ಲ, ಎಲ್ಲ ಸೇರ್ಕೆ ಬಿಡುತ್ತೆ ಹೋಗಿ. ಈ ನನ್ನ ಮನಸ್ಸು ಮೇಡಮ್ ಖುಷಿ ಆಯ್ತು, ಬಿಡಿ ಸರ್ ನೀವು ವಿಶೇಷ ಆದರೆ ಮಾಡ್ತಾರೆ. ಭಾಳ ಸಲ ನಾವು ಅನಿಸ್ಕೊಂಡವ್ರು, ಸಿದ್ದೇಶ ನೀವು ಭಾಳ ವಿಶೇಷ ಅಂತ ಮಸ್ತೇ ಹೇಳೋಕೆ ಅವ್ರ ಕಡೆಯಿಂದ. ಇದು ಬರೆದಿನಿಲ್ಲೋ, ಯಾರದೋ ಉದಾಹರಣೆ ಹೇಳುತ್ತಾ ಜೀವನವನ್ನು ಕಳೆದಿದೆ, ನಾವು ಉದಾಹರಣೆ ಆಗಲು ಪ್ರಯತ್ನಿಸೋಣ. ಯಾಕಾಗಲ್ಲ, ಮಾಡಿ ತೋರಿಸ್ತೀವಿ. ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಶೋ ಇಟ್, ವೆಯ್ಟ್ ಫಾರ್ 2 years. ಈ ಸಂಕಲ್ಪ ಮಾಡಿ ಅಪ್ಪ ಅಮ್ಮಗಳು ಭರವಸೆ ಬಿಟ್ಬಿಟ್ರೆ ಸಾಕಾಗುತ್ತೆ ಮನಸ್ಸು. ಏನಪ್ಪ ಅವ್ರು ಅಷ್ಟೆಲ್ಲ ಮೈ ಬಗ್ಸಿ ನಾವು ತೋರಿಸ್ತಾರೆ. ನೀವು ಮಾಡ್ಬೇಕಾದ್ದೇನು, ಮನಸ್ಸು ಹೋಗಿ ದನಕರಗಳು ನೋಡ್ರಿ, ಊರುಗಳಿಗೆ 8 ಗಂಟೆ 9 ಗಂಟೆ ಬಿಡ್ತಾರೆ ಹೊಲ್ದಾಗ, ಅಲ್ಲಿ ಇಲ್ಲಿ ಹೋಗ್ತೇವೆ ಮೇವ ಹಲವಾರು ತಿಂದ್ಬಿಟ್ಟು ಬಂದು ಮನೆಗೆಲ್ತೇವೇನ್ರ ಏನು ಮಾಡ್ತೇವೆ, ಅವಸರ ತಿಂದಿದ್ದನ್ನ ತಿರುಗಿ ತಕ್ಕೊಂಡು ವ್ಯವಸ್ಥಿತವಾಗಿ ಮೆಲ್ಕಾಗಿ ಜೀಣಿಸಿ ಮನೆಗೆ. ಅದು ನಿಮ್ಗೆ ಯಾಕೆ ಹೇಳ್ಬೇಕು, ನೀವು 4 ಅಮ್ಮ ಬೆಳಗ್ಗೆ ನಿಮಗೆ ಒಟ್ಟು ತುಂಬ ದುಡ್ಡು ಕಳಿಸಿದ್ರು. ಕಾಲೇಜ್ ನಾವು 4 ಜನ ವೇಸ್ಟ್ಗಳು ಸರ್ಕಾರ ಸಂಭ್ರಮಿಸಿ ದುಡ್ಡು ಎಣಿಸಿ ನಿಮಗೆ ತಿಳ್ತೀವಿ, ಕಿತ್ತೀವಿ. ನಿಮಗೆ ಮಲಕೆ ಮೊದಲ ತನಕಗಳೇ ನೀವು ಮೆಲಕ್ಕೆ ಹಾಕ್ತೇವೆ. ನೀವು ಮೆಲಕ್ಕೆ ಹಾಕಿ ಮಲಕ್ಕೆ ಬಂದು ಹೊರತು ಉಳಿದ್ಬಿಟ್ಟು ಮಲಕ್ಕೆ ಬಿಟ್ಟು ಯಾವ ಮೇಸ್ ನೆನಪಾಗಲ್ಲ, ಅನ್ನಿಸುತ್ತಿದ್ದೆ ಯಾಕೆ ನೆನ್ಪಾಡ್ಕೊಳ್ಳಿ. ಲಕ್ಷ ಕೇಳಿಲ್ಲ ನಾವು ರಾತ್ರಿ ಮಲ್ಕಾಗ್ಬೇಕು. ಹೌದಲ್ವಿ, ವಿದ್ಯಾಭ್ಯಾಸ ದಾಟಿದ ಮೇಲೆ ಸ್ವಲ್ಪ ಡಿಗ್ರಿ ನಾವ್ ಯಾಕೆ ಗಣಿಸ್ತೀವಿ ಮೇಸ್ಟ್ಗಳು ನಮ್ಮ ಖುಷಿ ಅಲ್ಲಪ್ಪ. ಆ ನೆನಪಿದ್ರೆ ಆ ಅರಿವಿದ್ರೆ ನಿಮಗೆ ನಾವು ನೆನಪಾಗ್ತೇವೆ. ನೀವೇ ಮಾಡ್ತೀರಾ ಜೋಗ್ ನೆನ್ಪಿಟ್ಕೊಂತ ಹೊರತು ಅದು ಹಿಂದೆ ಸಂದರ್ಭ ಏನೋ ಹೇಳಬೇಕು ಬರಲ್ಲ. ಅದಕ್ಕೆ ಮಂಗಳ ಅಂತ ಹೇಳಿದ್ದ. ಮಂಗಳ ಒಂದು ಲೆಕ್ಕದಲ್ಲಿ ಸಣ್ಣರಾದಾಗ ಮಂಗನಿಂದ ಅಂದಾಗ ನೆನ್ಪಿಟ್ಕೊಳ್ಳಿ. ಸ್ಕೂಲಾಗೆ ಮಿಡ್ಲ್ ಸ್ಕೂಲಾಗೆ ಎಲ್ಲ ಪ್ರೇಯರ್ ಆದ ತಕ್ಷಣ ಅವ್ರ ಮೇಲೆ ಹಂಗಿದ್ದಾರೆ. ಇಲ್ಲಿ ಕಾಲೇಜಲ್ಲಿ SSLC ಬಂದಾಗ ಏನಪ್ಪ ಮಾಸ್ಟರ್ ಅದರಲ್ಲೂ ಏನು ಚಾಡ್ರಪ್ಪ ಚೌಕಿಲ್ಲದೆ ಅವರಾಗಿ ಅವ್ರು ಮಾಡಿ ಇಲ್ಲಿ ಯಾರು ನೀವು ಪಾಠ ಮಾಡೋರು. ನಮ್ಗೆ ನೀವು ಕೆಲಸ ಮಾಡಿ ನಾವು ಪೊಲೀಸ್ ಕೆಲಸ ಮಾಡಲ್ಲ. ಮೇಸ್ಟ್ರು LKG ಎಲ್ಲ ಮಾಡಿದ್ದೆ, ಮೇಡಮ್ಗಳೆಲ್ಲ ಕೋರ್ಡ್ಗಳು ಆಯ್ತು ಅಂತ ಮಾಡಿದ್ರು. ಇಲ್ಲಿ ಪರಿಮೇಶ ಮಾಡಿದೆ. ಯಾರೋ ಟ್ರೈನ್ ಆಗ್ತಾರೆ, ಯಾರೋ ಮೇಸ್ಟ್ರು ಯಾರು ಸಂದರ್ಭ ನಮಗೆಲ್ಲ ಮೇಸ್ಟ್ರಿಲ್ಲ ಪಾಠ ಟ್ರೈನ್ ಆಗಿರೋದು. ನಾನೇ BSc ಆಯಿತು, MSc ಆಯಿತು,
ನಮಗೆಲ್ಲ ಕಾಲೇ ಮನಸ್ಸಿಗೆ ಹೋಗಿ ಒಪ್ಪ ದೊಡ್ಡದಾಗಿ ಜಮೀನ್ದಾರ ಊರಾಗಿರ್ಬೇಕಂತ ಮನಸ್ಸಿನಲ್ಲಿ. ಯಾರು ರಾಜ್ಕುಮಾರ್ ಫಿಲ್ಮ್ ನೋಡಿದೆ ನಾವು, ಬಂಗಾರ ಮನುಷ್ಯ ಸಿನಿಮಾ, ನಮ್ಮ ಏಜ್ಗೆ ಅವತ್ತಿಗೆ. ಆಮೇಲಿಂದ ಮಣ್ಣಿನ ಮಗ ರಾಜ್ಕುಮಾರ್ ಫಿಲ್ಮು ಅವನ್ನೇ ನೋಡಿದಾಗ ಯಾಕೆ ನಮ್ಮ ಊರು ಸಿನಿಮಾ ನೋಡಿದ್ವಿ. ರಾಜೇಶ್ ಹೋಗದೇರಿ ಸೋದರರೇ ಅಂತ ನಾವು ಹಾಡೈತದಪ್ಪ. ನಮ್ಮ ಅಕ್ಕ ಇಂಗ್ಲೆಂಡಾಗಿದ್ರು ನಾವು ಮನಸ್ಸೇ ಕೊಡಲಿಲ್ಲ ಹೋಗೋಕ್ಕೆ, ಊರಾಗಿರ್ಬೇಕಂತ ಅದು ಕತೆ ಕಡಿತಾ ಇದ್ವಿ. MS ಆಗಿತ್ತು. ನಮ್ಮ ಮಾವು ಬಂದ ಹಿರಿಯರಿಂದ ಬಂದು ವಾರ ಭಾಷೆ ದೇಶ ಮುದ್ದೆ ಬಿಡು, ಮುದ್ದೆ ಚಾಕಿ ಸಿಡಿ ಹೋಗೋದು ಪಾಠ ಮಾಡೋಕ್ಕೆ, ಲೆಕ್ಚರರ ಬಂದಿದೆಯಾ ಅಂತ. ಅದು ಅವ್ರಿಗೆ ಆನಂದ. ನಾನು 50 ವರ್ಷ ಆ ಚಾಕಿ ಸಿಡಿದು ಈ ವರ್ಷ 50 ವರ್ಷ ಬಿಡೋ ಮುಂದೆ ಹೇಳಿದೆ. ಏನೋ ಅನಿಸಿಕೆ ಹೋಗೋರು ಹಂಚ್ಕೊಂಡು ನಮ್ಮ ಜನ ಹಂಚ್ಕೋಬೇಕು ಅಷ್ಟೇ, ಬೇರೆ ಹೇಳಕ್ಕೆ ಹೋಗಿಲ್ಲ ಅವರು. ಅಷ್ಟು ಹಾಕಿರೋದು ಹಂಗೆ ಮಾಡಿಕೊಂಡು ನಾನು ಹೋಗಲಿಲ್ಲ. ಸಂದರ್ಭ ಬಂತು, ಮಕ್ಕಳು ಚೆನ್ನಾಗಾದ್ರು ಹೋದ್ರು ಅವರು, ನಾನು ತಡೆ ಮಾಡಲಿಲ್ಲ. ಅಷ್ಟಿದೆ. ನಮ್ಗೇನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ, ಸಮಯ ಸಂದರ್ಭಕ್ಕೆ ಮನಸ್ಸು ಕೊಟ್ಟು ಆ ಸಂಕಲ್ಪ ಮಾಡಿಕೊಂಡು ನೀವು ಧ್ಯಾನ ಆಯಿತಾ. ನಾನು 50 ಮುಗಿಸ್ತೀನಿ. ಫಸ್ಟ್ PUC ಮಕ್ಕಳಿಗೆ ಹೋಗ್ತೀನಿ, 1 ಗಂಟೆ ಪಾಠ ಮಾಡ್ತೀನಿ. ಪ್ರಿನ್ಸಿಪಾಲ್ ಕೇಳ್ಕೊಂಡು ಇಡೀ ರಾಜ್ಯ ಬಳ್ಳಾರಿ ಅಲ್ಲೆಲ್ಲ ಹೋಗಿ ಪಾಠ ಮಾಡ್ಬೇಕಾದ್ರೆ ನಾನು 60ನೇ ವರ್ಷ ಶತಾಬ್ದಿ ಮಾಡ್ತಾರಲ್ಲ, ನಾ ಮಾಡಿದ್ದೇನು 60 ಕಾಲೇಜಿಗೆ ಹೋಗಿ ಫಸ್ಟ್ PUC ಮಕ್ಕಳಿಗೆ ಒಂದು ಪಾಠ ಮಾಡಿ ಬೆಳಗ್ಗೆ ಪೇಪರ್ಗೆ ಯಾರು ಬರೋದು ರಿಟೈರ್ಡ್ ಟೀಚರ್ ಇನ್ನು ನೋವೆಲ್ ವೇ ಆಫೀಸ್ ಬರ್ತ್ಡೇ ಸೆಲೆಬ್ರೇಷನ್ ಆಫೀಸ್ 60th ಇಯರ್ ಅಂತ ಪೇಪರ್ ನೋಡಿ ನಮ್ಮ ಫ್ರೆಂಡ್ಸ್ ಯಾರು ಏನು ಭಾಳ ದೇಶ ಮಿಂಚಿಬಿಟ್ಟಿದೆ ಪೇಪರ್ನಾಗಿರೋದು ಸಾಕಲ್ಲ. ನನಗೆ ಗೊತ್ತೇ ಆಗಲಿಲ್ಲ. ಅದು ನಾನು ಎಷ್ಟು ಪ್ರೇರಣೆ ಆಯಿತು. 100, 200, 300 ಕಾಲೇಜ್ ಮುಗಿಸಿ ಪೆನ್ಷನ್ ಹಂಗೆ ತಗೋಬಾರ್ದು, ಸರ್ಕಾರ ಕೊಟ್ಟಿದ್ದಂತ ಹೇಳೋದು. ನಿಮ್ಗೆ ತಲೆ ತಿಂತಿದ್ದೀರಾ ಏನೋ ತುಂಬಿ ಹಿಂಗೆ ಆಗ್ತಾ ಇದೆ. ಅದನ್ನು ನೀವು ನೆನ್ಪಿಟ್ಕೊಂಡು ಮಕ್ಕಳು ಹರಡಬೇಕು, ಪರಿಮಳ ಬೀರಬೇಕು, ಊರಿಗೂ ಸಮಾಜಕ್ಕೂ ಮನುಷ್ಯನಿಗೆ ಮಾಡ್ಬೇಕಾದ್ರೆ ಒಂದು ಸಂಕಲ್ಪ ಮಾಡ್ರಿ. ಅಲ್ಲೇ ಕುತ್ಕೊಂಡು ದೇಶಕ್ಕೆ ಹೊರೆಯಾಗದೆ ತಂದೆ ತಾಯಿಗಳಿಗೆ ಸಮಸ್ಯೆ ಆಗದೆ ಏನು ಕೊನೆದು ಎಚ್ಚರ ವಹಿಸಿ ಬದುಕಿದಲ್ಲಿ ಮುಂದೆ ನಾನು ಬಿಡಿ. ಭೂಮಿಗೆ ಭಾರವಾಗದೆ, ದೇಶಕ್ಕೆ ಹೊರೆಯಾಗದೆ, ತಂದೆ ತಾಯಿಗಳ ಸಮಸ್ಯೆ ಆಗದೆ, ಎಚ್ಚರ ವಹಿಸಿ ಬದುಕಿದಲ್ಲೇ ನಾವೆಲ್ಲ ಬೇಸ್ಟ್ಗಳು, ನಿಮ್ಮ ಅಪ್ಪ ಅಮ್ಮಗಳು, ನಿಮ್ಮ ಊರು ನಿಮಗೆ ಶಾಸ್ತ್ರವಾದ ನಮಸ್ಕಾರ ಆಗ್ತಾರಪ್ಪ. ಚೆನ್ನಾಗಿ ಓದ್ರಪ್ಪ, ಕಷ್ಟಪಡ್ರಪ್ಪ, ಹೆಸರು ಕರ್ರಪ್ಪ. ಸತ್ತಿರಲ್ವಾ ಮಾಡ್ರಿ. ಚಪ್ಪಳೆ ಹೊಡೀರಿ, ಮುಂದೆ ನೀವು ಚಪ್ಪಳೆ ಹೊಡಿಸ್ಕೋಬೇಕು. ಮಹತ್ವ ನಿಮಗೆ ಅವರು ಮೇಸ ಸಮಯ ಕಳ್ಕೊಂಡ್ರು ನನಗಾಗಿ ಜೊತೆಗೆ ಮೇಡಮ್ ಪ್ಲೀಸ್ ಬೇರೆ ನೀವು ನನಗೇನು ಹೆಲ್ಪ್ ಆಗ್ತಾ ಇದೆ. ನಿಮಗೆ ಆ ಹೊರಗಿದ್ರೆ ಸಾಕು, ನೀವು ಪ್ರೇರಣೆ ಆಗ್ಬೇಕು. ನಿಮಗೆ ಈ ಇಬ್ಬರು ತಗೊಂಡಿಲ್ಲ, ಯಾರು ಚಿನ್ಮಯ ಮತ್ತು ತೇಜಸ್ವಿ ನೋಡು. ತಂತೇಳಿ ಇಲ್ಲಿ ಇವಾಗ ತಗೊಂಡ್ರಲ್ಲ, ಮುಂದೆ ವರ್ಷ SSLC ಮೇನಿದ್ದಾಗ ನೀವು ಅವ್ರು ಬಿಟ್ಕೊಡ್ಬೇಡ್ರಿ. ಇಬ್ಬರದಲ್ಲ ತಗೊಂತಾರಲ್ಲ, ನೀವು ಉಳಿದವ್ರಿಗೆ ಸೈಟ್ ಕೊಡ್ಬೇಡ್ರಿ. ಆ ಮನಸ್ಸು ಬಂದ್ರೆ ಸಾಕು. ನೆಕ್ಸ್ಟ್ ಅವರು ತಗೊಂಡವ್ರು ಇಲ್ಲೆಲ್ಲ ಈ ಹುಡುಗರು TVS ಸೈಟ್ ತಗೊಂಡು ಹೋಗೋದು ದೊಡ್ಡದಲ್ಲ, ಚೆನ್ನಾಗಿ ಬೀಳಾಕಿ ಇಲ್ಲಿ ಸೈಟ್ ಹೊಡಿದ್ರು. ಇಲ್ಲಿಬ್ರು ಸೈಟ್ ಹೊಡಿದ್ರು. ಅಮ್ಮ ನಾನು SSLC ತಗೊಬಿಟ್ಟು ಸೆಕೆಂಡ್ 9ಕ್ಕೆ SSLC 4 ನೋಡು ಬೆಟ್ ಕಟ್ಬಿಟ್ರು. ಆ ಸಂಕಲ್ಪ ಇದ್ದರೆ ಏನಾದ್ರು ನೀವು ಚೆನ್ನಾಗಿ ತಗೊಳ್ತೀರ. ಮನಸ್ಸು ಪ್ರೇರಣೆ ಆಗಲ್ಲ ನಿಮಗೆ. ನಾನು ಇಷ್ಟು ಹೇಳಿರ್ತೀನಿ, ಯುವರ್ ನೇಮ್ ಶುಡ್ ಡ್ಯಾನ್ಸ್ ಆನ್ ದ ಟೀಚರ್ಸ್ ಟಂಗ್ ಇನ್ ದ ಸ್ಟಾಫ್ ರೂಮ್ ಅಮಿಸ್ಟ್ ಅದರ್ ಸ್ಟಾಫ್. ಏನಪ್ಪ ಹುಡುಗಿ ಜಾಡೆ ಬೆಳೆ ತೋರಿಸಿದ್ರೆ ಬೆಳೆ ತೋರಿಸಿದ್ರೆ ಅಷ್ಟ ನುಗ್ತವೆ ಮಗಳು. ಆ ಬೈಗೆ ನಾನು ಒಬ್ಬರ ಹೊಡಿಸ್ಕೊಂಬಲಿಲ್ಲ, ಹುಡುಗಿರ ಹತ್ರ ಹೊಡಿಸ್ಕೊಂಬಲಿಲ್ಲ. ಯಾಕೆ ಆ ಹೊರಿಬೇಕು, ಆ ಜಾಣ ಆಗಬೇಕು, ಆ ಇವಾಗಲೇ ಇರ್ಬೇಕು. ನಿಮಗೆಲ್ಲ ತಿಳ್ಕೊಂಡ್ರ ನಗ ಕೇಳ್ತಾ ಇಲ್ಲ, ಹೌದಲ್ವೇ? ರಾತ್ರಿ ಫುಲ್ವಾಗಿ ನಿದ್ದೆ ಬರಬಾರ್ದು, ಅರ್ಧ ಗಂಟೆ ಮಲಕ ಹಾಕ್ಬೇಕು. ಎಲ್ಲ ಎಳೆಯಾಗಿ ದನಗಳೇ ವ್ಯವಸ್ಥಿತವಾಗಿ ತಿಂತ ಬಂದಾಗ ನಾನು ಇವತ್ತು ಹೇಳಿದ್ ನೀವು ಡೈರೆಕ್ಷನ್ ಬಗ್ಗೆ ಮಾಡ್ತೀರಿಲ್ಲ, ಅದು ಮಾಡಬೇಕು. ರೇಟು ಯಾಕೆ ಬಗ್ಗೆ ಮಾತು. ನಾಳೆ ನೀವು SSLC ಆಗಿ PUC ಆಗಿ ಕೊಯ್ದು ಒಳ್ಳೆ ಮಾರ್ಕ್ಸ್ ತಗೊಂಡು ಹೋಗ್ತೀರಾ ಸಂದರ್ಶನಕ್ಕೆ, ಕೆಲಸಕ್ಕೆ. ಅಲ್ಲಿ ನಿಮ್ಮ ಮುಖ ನೋಡೋರು ಮೊದಲು ಅರ್ಥ ಮಾಡ್ಕೊಳ್ಳಿ. ಮೊದಲು ಮಾರ್ಕ್ಸ್ ನೋಡ್ತಾರೆ, ಓಹೋ ಒಳ್ಳೆ ಮಾರ್ಕ್ಸ್ ಬಂದಿದೆ, ಅವ್ರ ಮುಖ ಎತ್ತು ನೋಡ್ತಾರೆ. ನಿಮ್ಮನ್ನು
ಒಳ್ಳೆ ಎಲ್ಲ ಥರ ಯಾವಾಗ ಯಾವ ಊರು ಏನು ಸ್ಕೂಲ್ ಯಾವ್ದು ಎಲ್ಲ ಕೇಳ್ತಾರೆ. ಹಂಗೆ ಅರ್ಥ ಮಾಡ್ಕೊಂಡ್ರೆ ನೀವು ಕಸವಾಗಬೇಡ್ರಿ. ಅದಕ್ಕೆ ಎತ್ತಬೇಕು. ಅದು ಬಿಟ್ಟ ಸಿದ್ಧಗಂಗಾ ಮಠಕ್ಕೆ ಕರ್ಕೊಂಡೋಗಿದ್ರು ಅದು ಮುಂದೆ ಅಲ್ಲೆಲ್ಲ ಹೋಗಿ ಹೆಸರಿಗೆ ಬಂದೆ ಅಂತ ಎತ್ತರಿ ಏನು ಬೇಕಾದ್ರೂ ಮಾಡ್ರಿ ಮುಂದೆ. ಹಾಂ, ಡಿಗ್ರಿ ಆದಮೇಲೆ ಒಳ್ಳೆ ಕೆಲಸ ಸಿಕ್ಕಾಗ ಯಾರು ಕರ್ಕೊಳ್ರಿ, ಯಾರು ಏನು ಮಾಡಿರಿ. ಆದರೆ ಇದೆಲ್ಲ ಮೇಷ್ಟ್ರು ನೆನಪಾಗ್ಬೇಕು. ಮನೆ ಕಂಡಾಗ ಆ ಮಾಸ್ಟರ್ ಏನು ಹೇಳಿದ್ರು, ಆ ಮಾಸ್ಟರ್ ಏನು ಹೇಳಿದ್ರು, ಮ್ಯಾಥಮೆಟಿಕ್ಸ್ ಏನು ಬಿಡಿಸಿದ್ರು, ಮ್ಯಾಥಮೆಟಿಕ್ಸ್ ಬಿಡಿಸ್ತಾರೆ. ಬಹಳ ಕಷ್ಟ. ನಮಗೆ ನೆನಪಿದೆ SSLCಲಿ ಪರೀಕ್ಷೆ ಬರೆದು ಹೊರಗೆ ಬಂದರೆ ಮ್ಯಾಥಮೆಟಿಕ್ಸ್ ಬರೆದ್ರೆ ಕೂದಲು ಯಾರು ಮೇಯಿಸ್ತಿದ್ವಿ ಮ್ಯಾಥಮೆಟಿಕ್ಸು. ನಮಗೆ ಪರೀಕ್ಷೆ ಬರೆದು ಹೊರಗೆ ಬಂದರೆ ಕೂದಲು ಕಿತ್ಕೊಂಡಿರ್ತಿದ್ವಿ ಹಿಡ್ಕೊಂಡು. ಹಾಂ, ಆದರೆ ಆ ಬಯಾಲಜಿ ಪೇಪರ್ ಇರೋದಲ್ಲ, ಕೂದಲು ಹಂಗೆ ಮಲಗಿರೋ. ಅಂದರೆ ಈಸಿಯೆಸ್ಟ್ ಆ ಸೈನ್ ತೀಟ, ಕಾಸ್ ತೀಟ, ಸುಳ್ಳು ಮೈಯಾಲ ತೀಟ ಯಾವುದು ಆ ಮ್ಯಾಥ್ಸ್ ಅಲ್ಲಿ ಕಷ್ಟಪಡ್ರಿ. ಉಳಿದವಕ್ಕೆಲ್ಲ ಸುಳಿದಿರ್ತಾರೆ. ಗೊತ್ತಾಯ್ತಾ? ಯಾರು ತಮಾಷೆ ಹೇಳಿಲ್ಲ. ಈಗ ಅರ್ಥವಾಗಲ್ಲ. ಮನೆಗೆ ಹೋಗಿ ಮೆಲ್ಕಾಯ್ತ ಎಲ್ಲ ಅರ್ಥವಾಗುತ್ತೆ. ನನ್ನ ಸಮಯ ಇದು ಸಮಯ ಎಲ್ಲ ತಿಂತೀನಿ ನಾನು ಮೇಡಮ್. ಓಕೆ, ಬರಪ್ಪ, ಬೇಗ ಬರ. ಯಾರಿದು? ಚಿನ್ಮಯ.